ಕಳೆದ 1 ವರ್ಷಗಳಿಂದ ರಾಜ್ಯದ ಕಾಂಗ್ರೆಸ್ನ ದುರಾಡಳಿತ. ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡ ನಂತರ ಜನರು ಮತ ಹಾಕಿಲ್ಲ ಅಂತ ಹೇಳೋ ದೃಷ್ಟಿಯಲ್ಲಿ ಜನತೆಯ ಮೇಲೆ ಒಂದು ದ್ವೇಷ ಸಾಧನೆಯನ್ನು ರಾಜ್ಯದ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ಅದು ಆ ರೀತಿ ಮಾಡಿದ್ದು ನಮಗೆಲ್ಲರಿಗೂ ಸ್ಪಷ್ಟವಾಗಿ ಚಿತ್ರಣಗಳು ಕಾಣ್ತಾ ಇದೆ. ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಜನರು ಮತ ಹಾಕಿಲ್ಲ ಅಂತ ಹೇಳೋ ದೃಷ್ಟಿಯಲ್ಲಿ ಬೆಲೆ ಏರಿಕೆಯ ಅಸ್ತ್ರವನ್ನು ಉಪಯೋಗಿಸಿಕೊಂಡು ಜನರಿಗೆ ಒಂದು ರೀತಿಯ ಸಂಕಷ್ಟಕ್ಕೆ ತಳ್ಳಿದ್ದು ಇವತ್ತು ನಾವು ಕಾಣ್ತಾ ಇದ್ದೇವೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲವೂ ಉಚಿತ, ಪ್ರತಿಯೊಬ್ಬರಿಗೂ ಖಚಿತ, ಇದು ನಮ್ಮ ಗ್ಯಾರಂಟಿ ಎನ್ನುತ್ತಾ ಕರ್ನಾಟಕದಲ್ಲಿ ಅಧಿಕಾರವನ್ನು ಪಡ್ಕೊಂಡಂಥ ಕಾಂಗ್ರೆಸ್ ನಿರಂತರವಾಗಿ ಪ್ರತಿಯೊಂದು ವಿಚಾರದಲ್ಲಿ ಕಳೆದ 13 ತಿಂಗಳುಗಳೊಳಗಡೆ ಒಂದು ಬೆಲೆ ಏರಿಕೆ ಮತ್ತು ಇನ್ನಿತರ ಎಲ್ಲ ವ್ಯವಸ್ಥೆಗಳಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ಅದನ್ನು ನಾವು ಮತ್ತು ಮಾಧ್ಯಮದವರು ಮತ್ತು ಇಡೀ ಕರ್ನಾಟಕದ ಜನತೆ ನಾವು ನೋಡ್ತಾ ಇದ್ದೇವೆ. ನಮ್ಮ ಗ್ಯಾರಂಟಿ ಅಂತ ಹೇಳುವಂಥ ರೀತಿಯಲ್ಲಿ ಅವರು ಕೊಟ್ಟಂಥ ಗ್ಯಾರಂಟಿ ಕೇವಲ ಬೆಲೆ ಏರಿಕೆ ಗ್ಯಾರಂಟಿಯಾಗಿ ಉಳಿದಿದೆ. ಇದರಿಂದ ರಾಜ್ಯದ ಜನರು ಕಂಗಾಲಾಗಿದ್ದಾರೆ. ಲೋಕಸಭಾ ಚುನಾವಣೆ ಮುಗಿದು ಅದರ ಏನು ಫಲಿತಾಂಶ ಬಂದ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಏರಿಕೆಯನ್ನು ಮಾಡಿ ಜನತೆಯನ್ನು ಸಂಕಷ್ಟಕ್ಕೆ ಹಾಕಿದ್ದು ಇದು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ನಮ್ಮೆಲ್ಲ ಕಾರ್ಯಕರ್ತರು ನಾವು ಇದನ್ನು ಖಂಡಿಸ್ತೇವೆ ಮತ್ತು ಜನರು ಪಡುವಂಥ ಈ ಒಂದು ಕಷ್ಟಕ್ಕೆ ನಾವು ಜನರಿಗೊಂದಿಗೆ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಕೂಡ ನಾನು ಸ್ಪಷ್ಟವಾಗಿ ಇಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಮುಖ್ಯಮಂತ್ರಿಯಾಗಿ ಬಂದ ನಂತರ ಹಾಲಿನ ದರವನ್ನು ಏರಿಸಿದರು, ವಿದ್ಯುತ್ ದರವನ್ನು ಏರಿಸಿದರು, ಸಾರಿಗೆ ಟ್ರಾನ್ಸ್ಪೋರ್ಟೇಷನ್ ದರವನ್ನು ಏರಿಸಿದರು, ಮನೆ ತೆರಿಗೆ ದರವನ್ನು ಏರಿಸಿದರು, ರಿಜಿಸ್ಟ್ರೇಷನ್ ಮಾಡುವಂಥ ದರವನ್ನು ಏರಿಸಿದರು, ಸ್ಟ್ಯಾಂಪ್ ಡ್ಯೂಟಿ 150 ರೂಪಾಯಿ ಸ್ಟ್ಯಾಂಪನ್ನು ಪಡ್ಕೊಂಡು ಎಲ್ಲೋ ಒಂದು ಕಡೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಇದು ಮಾಡಿ ಮನೆ ಬಾಡಿಗೆಗೆ ಅಥವಾ ಇನ್ನಿತರ ರೀತಿಯ ಅದನ್ನು ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಏರಿಸಿದ್ರು. ಅದರ ನಂತರ ವಾಹನ ನೋಂದಣಿ, ಅಬಕಾರಿ ಸುಂಕ, ಹೀಗೆ ಎಲ್ಲದರಲ್ಲಿ ದಿನನಿತ್ಯದ ಬಳಕೆಗೆ ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಆಡಳಿತ ನಿರಂತರವಾದ ಬೆಲೆ ಏರಿಕೆ ಮುಖಾಂತರ ಇವತ್ತು ಕಾಂಗ್ರೆಸ್ನ ಜನರಿಗೆ ಹೈರಾಣ ಮಾಡಿದ್ದು ಇದು ಬಹಳ ದೊಡ್ಡ ಹೊಡೆತವಾಗಿದೆ. ಇದು ಜನರು ಇವತ್ತು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅಂತ ಹೇಳೋದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಾಗಾಣಿಕೆ ಅಥವಾ ಸರಕು ಸಾಗಾಣಿಕೆ ಮತ್ತು ಸಾರಿಗೆ ದರಕ್ಕೆ ಇನ್ನಷ್ಟು ಹೆಚ್ಚಳ ಆಗಲಿಕ್ಕಿದ್ದು ದಿನನಿತ್ಯದ ವಸ್ತುಗಳ ಬೆಲೆ ಇನ್ನಷ್ಟು ಗಗನಕ್ಕೇರಲಿಕ್ಕೆ ಇದು ಇವರ ಬೆಲೆ ಏರಿಕೆ ಸಾಧ್ಯತೆ ಆಗ್ತಾ ಇದೆ. ಹಾಗಾಗಿ ಇವರ ಗ್ಯಾರಂಟಿ ಕೇವಲ ಬೆಲೆ ಏರಿಕೆ ಅಂತ ಹೇಳೋದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲದ ಬೆಲೆ ಯಾವುದೇ ಏರಿಕೆ ಆಗದಿದ್ದಾಗ, ಯಾವುದೇ ವ್ಯತ್ಯಾಸಗಳಾಗದೇ ಇದ್ದಾಗ ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಕಳೆದ ಈ ಒಂದು 6-7 ತಿಂಗಳುಗಳಲ್ಲಿ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡದೇ ಇರುವಂಥ ಸಂದರ್ಭದಲ್ಲಿ ಕೇವಲ ಕರ್ನಾಟಕ ರಾಜ್ಯ ಇವತ್ತು ಕರ್ನಾಟಕ ರಾಜ್ಯದ ಸೆಸ್ ಅನ್ನ 3 ರೂಪಾಯಿ ಮತ್ತು 3.5 ರೂಪಾಯಿ ಹೆಚ್ಚು ಮಾಡಿದ್ದು ಇದು ನಾವೆಲ್ಲರೂ ಖಂಡನೆ ಮಾಡುವಂಥದ್ದು ಮತ್ತು ಇವತ್ತು ಜನಸಾಮಾನ್ಯರ ಜೇಬಿಗೆ ಕೈ ಹಾಕಿ ಕಾಂಗ್ರೆಸ್ನ ನೈಜ ಮುಖವನ್ನು ಇವತ್ತು ತೋರಿಸ್ಕೊಡುವಂಥದ್ದಾಗಿದೆ. ಒಂದು ಕೈಯಿಂದ ಗ್ಯಾರಂಟಿಗಳು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತೇವೆ ಇದೆ ಅಂತ ಹೇಳಿದ್ರೆ ಇನ್ನೊಂದು ಕಡೆಯಿಂದ ಈ ರೀತಿ ದರ ಏರಿಸಿ ಜನರಿಗೆ ಬಹಳ ದೊಡ್ಡ ಸಂಕಷ್ಟಕ್ಕೆ ಹಾಕ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ಒಂದು ಕಡೆ ಕೇಳಿದ್ರೆ ಹೇಳ್ತಾರೆ, ಆರ್ಥಿಕವಾಗಿ ದಿವಾಳಿ ಆಗಿಲ್ಲ, ನಾವು ಸುಭದ್ರವಾಗಿದ್ದೇವೆ, ಕರ್ನಾಟಕ ಸರ್ಕಾರದ ಬೊಕ್ಕಸ ತುಂಬಿ ತುಳುಕ್ತಿದೆ ಅಂತೇಳಿ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಇವತ್ತು ತುಂಬಿ ತುಳುಕಿರುವಂಥವ್ರು ಅದಕ್ಕೆ ಬೆಲೆ ಏರಿಕೆ ಯಾಕೆ ಮಾಡಬೇಕು? ಸುಮ್ಮನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದ್ರೆ ಬೆಲೆ ಏರಿಕೆ ಮಾಡಿಕೋ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಹೊರೆ ಯಾಕೆ ಹಾಕ್ತಾ ಇದ್ದೀರಿ ಅಂತೇಳಿ ಪ್ರಶ್ನೆಯನ್ನು ಕೂಡ ಇವತ್ತು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ನಮ್ಮ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಘೋಷಿತ ಗ್ಯಾರಂಟಿಗಳಿಗೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಜನರ ಮೇಲೆ ಬೆಲೆ ಏರಿಕೆ ಬೆಲೆ ಹಾಕಲು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡ್ತಾ ಇರುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ನಾನಿವತ್ತು ಪರಿಶಿಷ್ಟ ಪಂಗಡ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಂತ 187 ಕೋಟಿ ರೂಪಾಯಿ ಸಂಪೂರ್ಣವಾಗಿ ಅದನ್ನು ಭ್ರಷ್ಟಾಚಾರದಲ್ಲಿ ಆ ಹಣವನ್ನು ಹೊಡೆದಾಗ ಮಂತ್ರಿಗಳು ರಾಜೀನಾಮೆ ಕೊಟ್ಟರು. ಇನ್ನು ಕೆಲವರು ಮಂತ್ರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಜನರಿಗೆ ಹೆಚ್ಚಿನ ಹೊರೆಯಾಗಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ,
ಇನ್ನೊಂದು ಕಡೆಗೆ ಈ ರೀತಿಯ ಭ್ರಷ್ಟಾಚಾರವನ್ನು ಮಾಡಿ ಸರ್ಕಾರದ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಹಾಗೆಲ್ಲರಿಗೂ ಕಣ್ಣ ಮುಂದೆ ಕಾಣ್ತಾ ಇದೆ. ಹಾಗಾಗಿ ಇವತ್ತು ಜನರಿಗೆ ಒಂದು ರೀತಿಯಲ್ಲಿ ಸಂಕಷ್ಟವನ್ನು ಕೊಟ್ಟರು. ಎಲ್ಲೋ ಒಂದು ಕಡೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಇವತ್ತಿನ ದಿನಕ್ಕೆ ರಾಜ್ಯದಲ್ಲಿ ಚುನಾವಣೆ ಮಿನಿ ಎಲ್ಲಾದರೂ ಘೋಷಣೆ ಅಥವಾ ಚುನಾವಣೆ ಇದ್ದಿದ್ದಲ್ಲಿ, ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 140 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಲೋಕಸಭಾ ಚುನಾವಣೆ ಸಂದರ್ಭ. ಇವತ್ತು ಈ ಪರಿಸ್ಥಿತಿಯಲ್ಲ ಕೊಂಡಾಗ ಕಳೆದ 1 ವರ್ಷದೊಳಗಡೆ ಸಿದ್ದರಾಮಯ್ಯ ಸರ್ಕಾರದ ಒಂದು ರೀತಿಯ ಎಷ್ಟರ ಮಟ್ಟಿಗೆ ಅದು ನೆಲಕಚ್ಚಿ ಹೋಗಿದೆ ಅಂತ ಹೇಳಿದ್ರೆ, ಅಭೂತಪೂರ್ವವಾದ ಸೋಲನ್ನು ಅವರು ವಿಧಾನಸಭಾ ಚುನಾವಣೆ ಇವತ್ತಾದರೆ ಅವರಿಗೆ ಗೊತ್ತಾಗಲಿಕ್ಕಿದೆ. ಅದರ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಈ ಚುನಾವಣೆಯಲ್ಲಿ ಕೂಡ ಜನರು ಸ್ಪಷ್ಟವಾದ ಉತ್ತರವನ್ನು ಕೊಡಲಿಕ್ಕಿದ್ದಾರೆ ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಮಾಚಲ ಪ್ರದೇಶದಲ್ಲಿ ಇದೇ ಮಾದರಿಯಲ್ಲಿ ಸುಳ್ಳು ಗ್ಯಾರಂಟಿ ಅಸ್ತ್ರ ಪ್ರಯೋಗಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಅಲ್ಲಿನ ಜನರನ್ನು ನಂತರ ಬ್ರಹ್ಮನಿರಸನಗೊಳಿಸಿತ್ತು. ಈಗ ಕರ್ನಾಟಕ ಜನರ ಸರದಿ ಕೂಡ ಅದೇ ಸರದಿ ಆಗಿದೆ. ಕಾಂಗ್ರೆಸ್ ಪಕ್ಷದ ಹುಟ್ಟುಗುಣವೇ ಜನರನ್ನು ಮೂರ್ಖರನ್ನಾಗಿ ಮಾಡಿ ಮತ ಪಡ್ಕೊಳ್ಳುವಂಥದ್ದು ಅವರ ಹುಟ್ಟುಗುಣ. ಕಳೆದ ಹಲವಾರು ವರ್ಷಗಳಿಂದ ಇದೇ ರೀತಿ ಮಾಡಿಕೊಂಡು ಆಡಳಿತ ಬರೋದು, ಮತ್ತು ಅವರ ನಿಜ ಬುದ್ಧಿಯನ್ನು, ನಿಜ ಗುಣವನ್ನು ತೋರಿಸ್ಕೊಳ್ಳುವಂಥದ್ದು. ಅದರ ನಂತರ ಕಾಂಗ್ರೆಸ್ ಪುನರಪಿ ಒಂದು ರೀತಿಯಲ್ಲಿ ಹೈರಾಣಾಗುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇವತ್ತು ಈ ಒಂದು ಬೆಲೆ ಏರಿಕೆಯನ್ನು ಖಂಡಿಸ್ತಾ ನಾಳೆ ಬೆಳಿಗ್ಗೆ 10:30 ಗಂಟೆಗೆ PVS ಜಂಕ್ಷನ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ನಮ್ಮ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಾವು PVS ಜಂಕ್ಷನ್ನಲ್ಲಿ ಪ್ರತಿಭಟನೆಯನ್ನು ಮಾಡಿ, ತದನಂತರ ರಸ್ತೆ ತಡೆಯನ್ನು ಕೂಡ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ನಮ್ಮ ಹೋರಾಟ ಈ ಬೆಲೆ ಏರಿಕೆಯನ್ನು ಹಿಂಪಡ್ಕೊಳ್ಬೇಕು. ಅಲ್ಲಿಯ ತನಕ ನಮ್ಮ ಹೋರಾಟ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಇದೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಹೇಳಿದ್ದಾರೆ, ಬೆಲೆ ಏರಿಕೆ ಆದದ್ದು ಕಡಿಮೆ ಆಗೋ ತನಕ ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಬಿಡಲ್ಲ ಅಂತ. ಹಾಗಾಗಿ ಈಗ ಜನರೊಂದಿಗೆ, ಜನರ ಯಾರೆಲ್ಲ, ನಾನು ಈ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಇದರಲ್ಲಿ ಸೇರ್ತಾರೆ. ಈ ಬೆಲೆ ಏರಿಕೆ ಯಾರಿಗೆಲ್ಲ ಬಿಸಿ ಮುಡ್ತಾ ಇದೆ ಅವರು ಕೂಡ ಇದರಲ್ಲಿ ಭಾಗವಹಿಸಬಹುದು. ಅವರಿಗೆ ಕೂಡ ನಾನು ಆಮಂತ್ರಣ ಪತ್ರ ಕೊಡ್ತಾ ಇದ್ದೇನೆ, ಮಾಧ್ಯಮಗಳು ಬನ್ನಿ, ನಿಮಗೆ ಆಗುವಂಥ ಕಷ್ಟವನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವುದರಲ್ಲಿ ಭಾರತೀಯ ಜನತಾ ಪಾರ್ಟಿ ಜನರೊಂದಿಗಿದೆ, ನೀವು ಕೂಡ ಬನ್ನಿ, ನಾವೆಲ್ಲರೂ ಸೇರಿಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಈ ಬೆಲೆ ಏರಿಕೆ ಮಾಡಿದ್ದನ್ನು ಅದನ್ನು ಸರಿಪಡಿಸುವ ತನಕ ನಮ್ಮ ಹೋರಾಟ. ಅದರಲ್ಲಿ ಕೂಡ ನಾನು ಶಾಸಕನಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಕೇವಲ ಮಂಗಳೂರಿನಲ್ಲಿ ಮಾತ್ರವಲ್ಲ, ಮುಂದಿನ ಅಧಿವೇಶನದಲ್ಲಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ವಿಧಾನಸೌಧದ ಒಳಗಡೆ ಕೂಡ ಬಹಳ ಬೃಹತ್ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ. ಅಧಿವೇಶನವನ್ನ ಮುಂದಿಸ್ಕೊಂಡು ನಡೆಸಬೇಕು ಅಂತೇಳಿ ಅವರು ಈ ಬೆಲೆ ಏರಿಕೆಯನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಅಧಿವೇಶನವನ್ನು ನಡೆಸಲಿಕ್ಕೆ ಸಹ ನಾವು ಕರಾವಳಿ ಜಿಲ್ಲೆ ಎಲ್ಲ ಶಾಸಕರು ಸೇರಿಕೊಂಡು ಬಿಡಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಅದನ್ನು ಕೂಡ ಪ್ರತಿಭಟನೆ ಮಾಡಿ ಜನರ ನಿಜವಾದ ಸಂಕಷ್ಟದ ಸಂದರ್ಭದಲ್ಲಿ ಅವರ ಕಣ್ಣೀರು ಒರೆಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅಂತ ಹೇಳುವಂಥದ್ದು ಹೇಳ್ತಾರೆ. ಇವತ್ತು ಅಂದು ಸಿದ್ದರಾಮಯ್ಯವರು ಹೇಳ್ತಾ ಇದ್ರು, ಹಲವಾರು ಕಡೆಗಳಲ್ಲಿ ಸಿದ್ದರಾಮಯ್ಯವರು ಮಾತಾಡಿದಂಥ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಕೊರೋನಾ ಬಂದಾಗ 1.5-2 ವರ್ಷ ಆರ್ಥಿಕವಾಗಿ ಸರ್ಕಾರಕ್ಕೆ ರೆವೆನ್ಯೂ ಬರುವಂಥದ್ದು ಬಹಳ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡಿದಾಗ ಎಲ್ಲೋ ಒಂದು ಕಡೆ ಬೊಮ್ಮಾಯಿಯವರಿಗೆ ಮತ್ತು ಯಡಿಯೂರಪ್ಪರಿಗೆ ಬಹಳಷ್ಟು ದೊಡ್ಡ ರೀತಿಯಲ್ಲಿ 2 ವರ್ಷ ಸರ್ಕಾರಕ್ಕೆ ಆದಾಯ ಬರಲಿಲ್ಲ. ಅವತ್ತು ಸರ್ಕಾರ ನಡೆಸಬೇಕು. ನಾವು ಕಷ್ಟದ ಸಂದರ್ಭದಲ್ಲಿ ಬೆಲೆ ಏರಿಸುವಂಥ ಸಂದರ್ಭ ಕಂಡಾಗ ಬಹಳಷ್ಟು ಮಾತನಾಡಿದವರು ಇವತ್ತು ಯಾವುದೇ ಕಷ್ಟ, ಯಾವುದೇ ಸಂಕಷ್ಟ, ಯಾವುದೇ ರೀತಿಯ ಪರಿಸ್ಥಿತಿ ಒಳ್ಳೆಯ ಚೆನ್ನಾಗಿದ್ರು ಕೂಡ ಆರ್ಥಿಕವಾಗಿ ಇಷ್ಟೆಲ್ಲ ಟ್ಯಾಕ್ಸ್ ಬರ್ತಾ ಇರೋರು ಕೂಡ ಬೆಲೆ ಏರಿಕೆ ಮಾಡ್ತಿದ್ರಿ. ಹಾಗಾದರೆ ನಿಮ್ಮನ್ನು ಏನು ಹೇಳಬೇಕು ಸಿದ್ದರಾಮಯ್ಯ ಅಂತೇಳಿ ಕೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳ್ತಾ, ನಾನು ನಾಳೆ ರಾಜ್ಯದಂಥ ಪ್ರತಿಭಟನೆ ನಡೆಸುವಂಥ ಅಂಗವಾಗಿ ನಾಳೆ ನಮ್ಮ ಮಂಡಲದ ಅಧ್ಯಕ್ಷರಾಗಿರುವಂಥ ರಮೇಶ್ ಕಂಡೆಟ್ಟು ಅವರ ನೇತೃತ್ವದಲ್ಲಿ ಬೆಳಿಗ್ಗೆ 10:30 ಗಂಟೆಗೆ PVS ಜಂಕ್ಷನ್ನಲ್ಲಿ ಪ್ರತಿಭಟನೆಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ, ತದನಂತರ ಈ ಪ್ರತಿಭಟನೆಯ ರಾಸ್ತಾರೋಕೋ ರಸ್ತೆಯನ್ನು ತಡೆಗಟ್ಟಿ ಪ್ರತಿಭಟನೆಯನ್ನು ಮಾಡ್ತೀವಿ. ಅದರ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ. ಇದಕ್ಕೆ ಮಂಗಳೂರಿನ ಜನತೆ ಕಾರ್ಯಕರ್ತರು ಅತ್ಯಧಿಕ ಸಂಖ್ಯೆಯಲ್ಲಿ
ಭಾಗವಹಿಸಬೇಕು ಅಂತೇಳಿ ನಾನು ಕಳಕಳಿಯಿಂದ ಕೇಳಿಕೊಡ್ತೀನಿ. ಈಗ ಚುನಾವಣೆಯ ಮೊದಲು ವಿದ್ಯುತ್ ದರ ಏರಿಸಿ ಅದನ್ನು ಮುಂದಿನ ಚುನಾವಣೆ ಆದ ನಂತರ ಜಾರಿಗೊಳಿಸಬೇಕು ಅಂತ ಹೇಳಿ ಅದನ್ನು ಜಸ್ಟ್ ತಡೆ ಹಿಡಿದಿದ್ರು. ಯಾಕೆ ಹೀಗೆ ಆಯಿತು? ಹಾಗಾದ್ರೆ ಅವರು ಬೆಲೆ ಏರಿಸಿದ್ದ ಒಂದು ಯೋಜನೆಯನ್ನು ಇವರು ಜಾರಿಗೆ ತಂದದಲ್ವಾ? ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ವಿದ್ಯುತ್ ದರವನ್ನ ಚುನಾವಣೆ ಘೋಷಣೆ ಆದ ನಂತರ ಆ ಸಂದರ್ಭದಲ್ಲಿ ಆದಂಥ ವಿಚಾರಗಳು ಸರ್ಕಾರ ಮುಂದುವರಿಸ್ಕೊಂಡು ಹೋಗಬೇಕಾಗಿಲ್ಲ. ನಾನು ನಿಮ್ಗೆ ಹೇಳ್ತೇನೆ, ತುಂಬ ಅಭಿವೃದ್ಧಿ ಕಾರ್ಯಗಳು ಬೊಮ್ಮಾಯಿ ಕೊಟ್ಟದ್ದನ್ನು ಸಿದ್ದರಾಮಯ್ಯ ನಿಲ್ಲಿಸಿದ್ದಾರೆ, ಪಠ್ಯಪುಸ್ತಕ ಬದಲು ಮಾಡಿದ್ರು. ಬಿಜೆಪಿ ಗವರ್ಮೆಂಟ್ ಬರ್ತಿದ್ರೆ ಇದು ಅದನ್ನು ಜಾರಿ ತರಿಸ್ತಿದ್ರು. ನಾನು ಒಂದು ಕೇಳಿ ಕಂಪ್ಲೀಟ್ ಪ್ರಶ್ನೆ ಉತ್ತರ ಕೊಡ್ತೀನಿ. ತುಂಬ ವಿಚಾರಗಳು ಬಿಜೆಪಿ ಸರ್ಕಾರ ಮಾಡಿದಂಥ ಎಲ್ಲ ವಿಚಾರಗಳನ್ನು ತಡೆ ಹಿಡಿಯುವುದು ಅಥವಾ ಬದಲನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಈಗ ಇದು ನಾವು ಮಾಡಿದ್ದು ಅಂತೇಳಿ ನೀವು ಹೇಳ್ತೀರಿ ಅಂತೇಳಿ ಆದರೆ ಸರಿಯಪ್ಪ, ಆಡಳಿತ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ, ನಿಲ್ಲಿಸಿ ಅಲ್ಲ. ಬೇರೆ ಎಲ್ಲ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ಜಾತಿಯ ಹಣವನ್ನು ಕೊಡ್ಲಿಕ್ಕೆ ನಿಮ್ಗೆ ಗೊತ್ತಿದೆ, ಬದಲು ಮಾಡ್ಲಿಕ್ಕೆ ಗೊತ್ತಿದೆ. ಬೇರೆ ಎಲ್ಲವೂ ಮಾಡ್ಲಿಕ್ಕೆ ಅದು ನಿಮಗೆ ತಾಕತ್ತಿದೆ, ಅಧಿಕಾರ ಇದೆ, ನಿಮ್ಮ ಹತ್ರ ಧೈರ್ಯ ಇದೆ. ಜನರಿಗೆ ಹೊರೆಯುವಂಥ ಕೆಲಸ ಕಾರ್ಯಗಳು ನಾವು ಮಾಡಿದ್ದು ಅಂತೇಳಿ ನೀವು ಕಾಂಗ್ರೆಸ್ನವರು ನಮಗೆ ಬೆರಳು ತೋರಿಸ್ತಾರೆ ಅಂತೇಳಿ ಆದರೆ ಅದನ್ನು ಕೂಡ ಜನರಿಗೆ ಹೊರೆಯನ್ನು ತಪ್ಪಿಸಿ ಅಲ್ಲ. ಹಾಗಾಗಿ ನಾನು ಕೇಳಬೇಕು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಆದದ್ದು ಈಗ ಏನಂದ್ರೆ ಸರ್ಕಾರ ಒಂದು 12 ತಿಂಗಳಾಯಿತು. ಅವರು ಇನ್ನೂ ಸ್ವಲ್ಪ ಇದು ಚುನಾವಣೆ ಆದ ನಂತರ ವಿಧಾನಸಭಾ ಚುನಾವಣೆ ಆದ ಒಂದು ತಿಂಗಳಲ್ಲಿ ಆದ ಇದು ಕೂಡ ನಾವೇ ಮಾಡಿದ್ದು ಅಂತ ಹೇಳ್ತಿದ್ರು. ಎಲ್ಲ ಏನಂತ ಹೇಳಿದ್ರೆ ಅವತ್ತಿನ ಪರಿಸ್ಥಿತಿ ನೀವು ಆಲೋಚನೆ ಮಾಡಬೇಕು. ನಮ್ಮ ಅವಧಿಯಲ್ಲಿ ಕೂಡ ಸ್ವಲ್ಪ ಪೆಟ್ರೋಲು ಡೀಸೆಲ್ ಟ್ಯಾಕ್ಸ್ಗಳು ಸಣ್ಣ ಪಟ್ಟಿದ ವ್ಯತ್ಯಾಸಗಳು ನಾವು ಮಾಡಿದ್ದೇವೆ. ಇವತ್ತು 3 ರೂಪಾಯಿ ಮತ್ತು 3.5 ರೂಪಾಯಿ. ಇಂಟರ್ನ್ಯಾಷನಲ್ ತೈಲದ ಬೆಲೆ ಯಾವುದೇ ವ್ಯತ್ಯಾಸಗಳಾಗಿಲ್ಲ. ತೈಲದ ಬೆಲೆ ಮತ್ತು ಡಾಲರ್ನ ಬೆಲೆ ಫ್ಲಕ್ಚುಯೇಷನ್ ಆದಾಗ ಸಹಜವಾಗಿ ಸರ್ಕಾರಗಳು ಕೇಂದ್ರ ರಾಜ್ಯ ಕಾಂಗ್ರೆಸ್ ಆಡಳಿತ ಬಿಜೆಪಿ ಆಡಳಿತ ವ್ಯತ್ಯಾಸಗಳು ಬರುತ್ತದೆ. ಇಲ್ಲಿ ಯಾವುದೇ ವ್ಯತ್ಯಾಸಗಳು ಇಲ್ಲದಂಥ ಸಂದರ್ಭದಲ್ಲಿ ಜಾಸ್ತಿ ಮಾಡಿದ್ದು ಈ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿಗೆ ಜೋಡಿಸ್ಕೊಳ್ಬೇಕು, ಆದಾಯ ಹೆಚ್ಚಿಸಬೇಕು ಅಂತ ಹೇಳೋದು. ನೀವು ಎಲ್ಲದರಲ್ಲಿ ಆದಾಯ ಹೆಚ್ಚಿಸ್ಲಿಕ್ಕೆ ನೋಡಿ ಆಯ್ತು. ಇನ್ನು ಇದರ ನಿಮಿತ್ತ ಇನ್ನು ಅಕ್ಕಿ ಬೇರೆ ಬೇರೆ ಬೆಲೆ, ಕಾಳು ಎಲ್ಲ ಬೆಲೆಗಳು ಜಾಸ್ತಿ ಆಗೋದು, ಇದು ಕೂಡ ಹೊರೆ. ನಿಮ್ಮ ಗ್ಯಾರಂಟಿಯಿಂದ ನಾನು ಹೇಳ್ತೇನೆ, ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಮಾಧ್ಯಮದ ಮುಖಾಂತರ ಹೇಳ್ತೇನೆ, ಗ್ಯಾರಂಟಿಯಿಂದ 1 ರೂಪಾಯಿ ಜನರಿಗೆ ನೀವು ಕೆಲವು ಬಡವರು ಅಂತೇಳಿ 2,000 ರೂಪಾಯಿ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಈ ಎಲ್ಲದರಲ್ಲಿ ನೀವು ಲೂಟಿ ಹೊಡಿತಾ ಇದ್ದೀರಿ. 2,000 ಕೊಡ್ತಾ ಇದ್ರೆ 10,000ಕ್ಕಿಂತ ಜಾಸ್ತಿ ನೀವು ಲೂಟಿ ಹೊಡಿತಿದ್ರೆ. ಸ್ಟ್ಯಾಂಪು, ನಾನು ಮೊನ್ನೆ ಒಂದು 8-10 ಜನ ಬಂದಿದ್ದರು. ಮನೆ ಬಾಡಿಗೆಗೆ 11 ತಿಂಗಳಿಗೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಬೇಕು ಅಂತೇಳಿ ಮುಂಚೆ 100 ರೂಪೀಸ್ ಸ್ಟ್ಯಾಂಪ್ ಪೇಪರಲ್ಲಿ ಆಗ್ತಿತ್ತು, ಈಗ ಎಷ್ಟಾಗ್ತಾ ಇದೆ? ಲಾಯರ್ ಮತ್ತು ಎಲ್ಲ ಫೀಸ್ ಆದರೆ 800 ರೂಪಾಯಿಂದ 900 ರೂಪಾಯಿ ಆಗ್ತದೆ. ನೀವು ಅಲ್ಲಿ ಅದನ್ನು ಕೊಟ್ಟು ಇಲ್ಲಿ ಹೊಡಿತಾ ಇದ್ದೀರಿ, ಹಗಲು ದರೋಡೆಯನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ಹಗಲು ದರೋಡೆ ಮಾಡುವ ಉದ್ದೇಶಗಳಿದ್ದರೆ ಅವತ್ತು ನಾವು ದರವನ್ನು ಹೆಚ್ಚು ಮಾಡುವಾಗ ನೀವು ಮಾತಾಡಬಾರ್ದು. ಸರ್ಕಾರ ಬಂದ ನಂತರ ನೀವು ಮಾಡಿದ್ದೀವಿ ಅಂತ ಹೇಳಿದ್ರೆ ನಮ್ಮಕ್ಕಿಂತ ದುಪ್ಪಟ್ಟು ಎಲ್ಲ ರೀತಿಯಲ್ಲಿ ದರ ಜಾಸ್ತಿ ಮಾಡುವಂಥದ್ದು. ಸಹಜವಾಗಿ ಟ್ಯಾಕ್ಸ್ ವ್ಯವಸ್ಥೆಗಳು ಫ್ಲಕ್ಚುಯೇಷನ್ ಆದಾಗ ಹೆಚ್ಚು ಕಮ್ಮಿ ಆಗ್ತದೆ, ಏನು ಇಲ್ಲ ಅಂತ ಹೇಳೋದು. ಒಂದು ಕಾಲದಲ್ಲಿ ಮೊಬೈಲ್ ಬೆಲೆ ಎಷ್ಟಿತ್ತು, ಈಗ ಎಷ್ಟಾಗಿದೆ, ಪ್ರತಿಯೊಂದರಲ್ಲಿ ವ್ಯತ್ಯಾಸಗಳು ಸಹಜವಾಗಿ ಕಾಣ್ತವೆ. ಆದರೆ ನ್ಯಾಯಯುತವಾಗಿ ಮತ್ತು ಜನರಿಗೆ ಹೊರೆಯಾಗದ ರೀತಿಯಲ್ಲಿ ನಾವು ಸರ್ಕಾರವನ್ನು ನಡೆಸ್ಕೊಳ್ಬೇಕಾದಂಥ ಜವಾಬ್ದಾರಿ ಇದೆ. ಈ ಕಾಂಗ್ರೆಸ್ನ ಗ್ಯಾರಂಟಿಯನ್ನ ಮೆಚ್ಚಿ ಈಗ ನಿಮ್ಮ ಮತ್ತೆ ವಕ್ತಾರರಾಗಿದ್ದಾರೆ, ನಾಳೆ ಪ್ರತಿಭಟನೆಗೆ ಬರ್ತಾರ? 100ಕ್ಕೆ 100 ಬರ್ತಾರೆ. ಗ್ಯಾರಂಟಿ 100ಕ್ಕೆ 100 ಬರ್ತಾರೆ. ಗ್ಯಾರಂಟಿಯಾ? ಗ್ಯಾರಂಟಿ. ಬಿಜೆಪಿ ಹೊಸ ಗ್ಯಾರಂಟಿ. ಅವರು ಮುಂಚೆ ಬಾಲ್ಯದಿಂದ ನಮ್ಮೊಂದಿಗೆ ಇದ್ದರು, ಮತ್ತೆ ಕಾಂಗ್ರೆಸ್ಸಿಗೆ ಹೋದರು. ಪುನರಪಿ ಕಾಂಗ್ರೆಸ್ನಲ್ಲಿ ಅವರಿಗೆ 2-4 ದಿವಸಗಳೇ ಕಳೆಯುವುದೇ ಕಷ್ಟ ಆಗಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಿದ್ಧಾಂತ, ನಮ್ಮ ವ್ಯವಸ್ಥೆಗಳನ್ನು ಒಪ್ಪಿಕೊಂಡವರಿಗೆ ಅಲ್ಲಿ ಒಂದು ದಿವಸ ಉಳಿಲಿಕ್ಕಾಗಲ್ಲ ಅಂತ ಹೇಳುವಂಥದ್ದು ಅವರ ಮನಸ್ಸಿನಲ್ಲಿ ಬಂದ ಕಾರಣ ಬಿಜೆಪಿಗೆ ಪುನರಪಿ ಮಾತೃಪಕ್ಷಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರಿಗೆ ವಕ್ತಾರರಾಗಿ ಮುಂದಿನ ದಿನಗಳಲ್ಲಿ ಅವರ ವಕ್ತಾರರ ನಿರ್ವಹಣೆ ಕೂಡ ಬಹಳ ಯಶಸ್ವಿಯಾಗಿ ಮಾಡ್ತಾರೆ. ನಾಳೆ ವಕ್ತಾರರಾಗಿ ಪ್ರತಿಭಟನೆ ಭಾಗವಹಿಸ್ತಾರೆ. ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮುನಿಸುವಂತ ನೀವು ನೋಡಬಾರ್ದು. ನಾನು ನಿಮಗೆ ಒಂದು ಮಾತನ್ನು ಹೇಳ್ಬೇಕಂತ ಹೇಳಿದ್ರೆ ಹೇಳ್ತೇನೆ, ಅದನ್ನೇ ಉತ್ತರ ಕೊಡ್ತೇನೆ. ನೀವು ಹೇಳಿದ ಪ್ರಶ್ನೆ ಭಯಂಕರ, ಇರಿದ ಕೇಳಿದ ಬಾರಿ ಪ್ರಶ್ನೆ ನನಗೆ ಭಯಂಕರ ಖುಷಿ ಆಯಿತು. ಯಾಕಂದ್ರೆ ನನ್ನ ಮನಸ್ಸಿನಲ್ಲಿದ್ದದ್ದು ನಾನು ಹೇಳಬೇಕು ಅಂತೇಳಿ ನಿಂತ್ಕೊಂಡಿದ್ದೆ. ಆದರೆ ಇದು ಬೆಲೆ ಏರಿಕೆ ಕಾರಣ ಅದನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಈಗ ನೀವು ಕೇಳಿದಾಗೆ ಒಳ್ಳೆಯದು. ನೀವು ಹೇಳಿದ ನಮ್ಮದಿಲ್ಲ
ಅಲ್ಲ, ಒಂದು ಮಿನಿಟ್ ಹೇಳ್ತೇನೆ. ಯಡಿಯೂರಪ್ಪರು ಮತ್ತು ಬೊಮ್ಮಾಯಿಯವರು ಇರುವಂಥ ಸಂದರ್ಭದಲ್ಲಿ ಕೊಟ್ಟಂತ ಹಲವು ಅನುದಾನಗಳನ್ನು ನಿಲ್ಲಿಸಲಾಗಿದೆ. ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಬಜೆಟ್ ಅಲ್ಲಿ ಇಟ್ಟಂತ ಕಾಮಗಾರಿಗಳು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ 125 ಕೋಟಿ ಕೊಟ್ಟಿದ್ದಾರೆ. ಬಜೆಟ್ ಅಲ್ಲಿ ಇಟ್ಟಂತ ಅನುದಾನ, ಬಜೆಟ್ ಅಲ್ಲಿ ಇಟ್ಟ ಅನುದಾನಗಳು ಯಾವ ಮುಖ್ಯಮಂತ್ರಿಗಳು ನಿಲ್ಲಿಸಬಾರ್ದು. ನೀವು ನಾಳೆ ಕಮಿಷನರ್ ಹತ್ರ ಮತ್ತು ಮೇಯರ್ ಹತ್ರ ಹೋಗಿ ಕೇಳಿ, ಕಾಮಗಾರಿಗಳು ಅರ್ಧ, ಮಾಜಿ ಮೇಯರ್ ಇದ್ದಾರೆ, ಇನ್ನೊಬ್ಬರು ಜನಪ್ರತಿನಿಧಿಗಳು, ಕೆಲವು ಕಡೆಗಳ ಅರ್ಧ ಕಾಮಗಾರಿ ಆಗಿದೆ. ಕಾಂಟ್ರಾಕ್ಟ್ ಹೇಳ್ತಾರೆ ಸರ್ಕಾರ ಕಾಮಗಾರಿಯನ್ನು ನಿಲ್ಲಿಸ್ಲಿಕ್ಕೆ ಹೇಳಿದೆ, ಮುಂದುವರಿಸಕ್ಕೆ ಹೇಳಿದ್ರು ಹಣ ಬರಲ್ಲ, ನಾವು ಮಾಡಲ್ಲ ಅಂತ ಕಾಂಟ್ರಾಕ್ಟ್. ಈಗ ನನ್ನ ಕಾಣ್ತದೆ ಒಂದು 60, 50, 60, 70 ಕೋಟಿ ಕಾಮಗಾರಿ, 50, 60 ಕೋಟಿ ಆಗಿರ್ಬೋದು. ಇನ್ನು ಉಳಿದ ಕಾಮಗಾರಿಗಳು ಅಲ್ಲಲ್ಲೇ ನಿಂತಿದೆ. ಈ ರೀತಿಯ ಪರಿಸ್ಥಿತಿಗಳು ಬಿಟ್ಟು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇಲ್ಲ. ಅದಾಯಿತು. ಬೊಮ್ಮಾಯಿಯವರಿರುವಾಗ ಮಂಗಳೂರು ಮಹಾನಗರ ಪಾಲಿಕೆಗೆ ನನಗೆ ಮತ್ತು ಭರತ್ ಶೆಟ್ಟರಿಗೆ ಸರಿಸುಮಾರು ಒಂದು 60-75 ಕೋಟಿ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ರು. ಅರ್ಧಂಬರ್ಧದಲ್ಲಿ ಎಲ್ಲವೂ ನಿಂತಿದೆ. ಅಲ್ಲಿಗೆ ಮುಗಿಲಿಲ್ಲ. PWD ಇಲಾಖೆಯ ಕಾಮಗಾರಿಗಳು ನಿಲ್ಲಿಸಿದ್ದು ಇನ್ನೂ ಸಹ ಅನುಷ್ಠಾನಕ್ಕೆ ತೆಗೆದುಕೊಳ್ಳಿಲ್ಲ. ದೇವಸ್ಥಾನಗಳಿಗೆ ನಾನು ಒಂದು 30-40 ಕೋಟಿ ಹಣ ತಂದಿದ್ದೆ. ಎಲ್ಲ ದೇವಸ್ಥಾನಕ್ಕೆ 2 ಕಂತಿನಲ್ಲಿ ಹಣ ಬರೋದು. ಫಸ್ಟ್ ಕಂತಿನಲ್ಲಿ ಹಣ ಬರ್ತದೆ, ಅದರ ನಂತರ ಕಾಮಗಾರಿ ಸಂಪೂರ್ಣ ಮಾಡಬೇಕು. ಅದರ ಎಲ್ಲ ದಾಖಲೆಗಳು, ಫೋಟೋ, ವಿಡಿಯೋಸ್ಗಳನ್ನು ಸರ್ಕಾರದ ವ್ಯವಸ್ಥೆಗೆ ಅಪ್ಲೋಡ್ ಮಾಡಬೇಕು. ಅದರ ನಂತರ 2ನೇ ಕಂತು 50% ಬಿಡುಗಡೆ ಆಗೋದು. ಎಲ್ಲ ಅಪ್ಲೋಡ್ ಮಾಡಿದ್ದಾರೆ, 2ನೇ ಕಂತು ಬರಲೇ ಇಲ್ಲ. ಹೋಗಿ ಕೇಳಿದರೆ ನಿಮ್ಗೆ BJP ಅವರಿಗೆ ದೇವಸ್ಥಾನಕ್ಕೆ ಹಣ ಕೊಡ್ಲಿಕ್ಕೆ ಯಾರು ಹೇಳಿದ್ದು ಅಂತ ಕೇಳ್ತಾರೆ. ನಾವು ಇರುವಾಗ ದೇವಸ್ಥಾನಕ್ಕೆ ಹಣ ಕೊಡ್ಲಿಕ್ಕೆ ನಮ್ಮ ಹತ್ರ ತಾಕತ್ತಿದೆ. ಈಗ ಕಾಂಗ್ರೆಸ್ ಆಡಳಿತದ ದೇವಸ್ಥಾನದ ಹಣಗಳೆಲ್ಲ ಎಲ್ಲಿ ಹೋಗ್ತವೆ ಮತ್ತೆ ಅಂತ ಪ್ರಶ್ನೆಗಳು. ಇದು ಒಂದು ಮಿನಿಟ್ ನಿಮ್ಮ ಪ್ರಶ್ನೆಗೆ ಉತ್ತರಕ್ಕೆ ಬರ್ತೀನಿ. ಈಗ ಇದು ಒಂದು ಯಾಕೆ ನಾನು ಹೇಳಿದಂದ್ರೆ, ನಮ್ಮ ಅವಧಿಯಲ್ಲಿ ಸ್ಯಾಂಕ್ಷನ್ ಆದ ಕಾಮಗಾರಿಗಳೇ ತಡೆ ಹಿಡಿದದ್ದು ಮುಂದುವರಿಸಿಕೊಳ್ಳಿಕ್ಕೆ ಆಗದೆ ಅದನ್ನು ಸರ್ಕಾರ ನಿಲ್ಲಿಸಿದೆ. ನಾಚಿಕೆ ಆಗ್ಬೇಕು ಇವರಿಗೆ, ಕೊಡುವ ಯೋಗ್ಯತೆ ಇಲ್ಲ ಅವರಿಗೆ. ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟದ್ದನ್ನು ತಡೆ ಹಿಡಿದಿದ್ದಾರೆ. ಒಂದು. ಎರಡನೇದು, ಈಗ 13 ತಿಂಗಳಾಗಿ 14 ತಿಂಗಳ ಬರ್ತಾ ಇದೆ. ವೇದವ್ಯಾಸ ಕಾಮತ್ರಿಗೆ, ಭರತ್ ಶೆಟ್ಟರಿಗೆ, ಉಮಾನಾಥ್ ಕೋಟ್ಯಾನ್ರಿಗೆ ಅಥವಾ ಸುನಿಲ್ ಕುಮಾರ್ಗೆ ₹1 ಕೊಟ್ಟ ಒಂದು ಆದೇಶ ತೋರಿಸು. ಕಾಂಗ್ರೆಸ್ನವರಿಗೆ ನಾನು ಎನ್ಸ್ಕೊಂಡಿದ್ದೇನೆ ಬರ್ತಾ ಇಲ್ಲ ಅಂತ ನಾನು ಕೇಳಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಕಾಂಗ್ರೆಸ್ನವ್ರು ಹೇಳಲ್ಲ. ಈಗ ಮೊನ್ನೆ ಯುಟಿ ಖಾದರ್ ಹೇಳಿದ್ರು, ಸ್ಪೀಕರ್ ಅವರ ಕ್ಷೇತ್ರಕ್ಕೆ 380 ಕೋಟಿ ನಾನು ಒಂದು ಕೇಳ್ತೇನೆ, ಬೇಜಾರು ಮಾಡಬೇಡಿ. ಅಲ್ಲ, ಒಂದು ಮಿನಿಟ್ ಡ್ಯೂಟಿ ಮತ್ತೊಂದು 500 ಕೋಟಿ ಅವರ ಸರ್ಕಾರ ಬಂದ ನಂತರ ಆದೇಶ ಆದಂತಿದ್ರೆ ಆದೇಶ ಕೊಡ್ಲಿಕ್ಕೆ ಹೇಳಿ. ಒಂದು ಮಿನಿಟ್ ಅವರು ಹೇಳಿದೆ, ನನಗೆ ಗೊತ್ತಿರಲಿಲ್ಲ. ನಾನು ಸ್ವಲ್ಪ ಶಾಸಕನಾಗಿ ಕಿರಿಯ ಶಾಸಕ, ಖಾದರ್ ಹೇಳಿದ್ರು, ಇನ್ನು ನಂತರ ಖಾದರಿಗೆ ಕೊಡುವ. ಯಾಕಂತ ಹೇಳಿದ್ರೆ ಖಾದರ್ ಈಗ ಹೇಳಿದ ನಂತರ ಖಾದರಿಗೆ ಕೊಡದೆ ತಪ್ಪಾಗ್ತದೆ. ಖಾದರಿಗೆ ಕೊಟ್ಟ ನಂತರ ಎಷ್ಟು ಸಿಕ್ಕಿದೆ ಅಂತ ಅದನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೇನೆ. ನಾನು ಅದು ಕೂಡ ಸ್ಪಷ್ಟಪಡಿಸ್ತೇನೆ. 1 ವರ್ಷ ಖಾದರ್ಗೆ ಸಮಯ ಕೊಡ್ತೇನೆ. ಮಂಗಳೂರು ದಕ್ಷಿಣದಲ್ಲಿ ನಾನು ಖಾದರ್ನ ಮುಖಾಂತರ ಹೋಗ್ತೇನೆ, ಅವ್ರು ಕೊಡ್ತೇನೆ. ಆದರೆ ನಿಮಗೊಂದು ಗೊತ್ತಿರಲಿ, ಸರ್ಕಾರದ ವ್ಯವಸ್ಥೆ ನಡೆಸುವುದು ನನಗೆ ಗೊತ್ತಿದ್ದ ಪ್ರಕಾರ ಕಳೆದ ವರ್ಷ ನಮ್ಮ ಆಡಳಿತ ಇರುವಾಗ ಅಥವಾ ನಾನು ಸರ್ಕಾರದ 5 ವರ್ಷದ ವ್ಯವಸ್ಥೆಗಳಲ್ಲಿ ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿದ್ದರು. ಅದ ನಂತರ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿದ್ದರು. ಒಂದು ದಿವಸಕ್ಕೂ ಅನುದಾನಕ್ಕೆ ರಮೇಶ್ ಕುಮಾರ್ ಮತ್ತು ವಿಶ್ವೇಶ್ವರ ಹೆಗಡೆ ನಾನಾಗಲಿ, ಭರತ್ ಶೆಟ್ಟರ್ ಆಗಲಿ, ಖಾದರ್ ಆಗಲಿ ಹೋಗಲಿಲ್ಲ. ಮಂತ್ರಿಗಳ ಹತ್ರ ಹೋಗ್ತಾರೆ, ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾರೆ. ಯಾಕಂದ್ರೆ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳಿಗೆ ಆದೇಶ ಕೊಡುವ ಅಧಿಕಾರ ಇದೆ ಬಿಟ್ಟರೆ ಸ್ಪೀಕರಿಗೆ ಇಲ್ಲಲ್ಲ. ಆದರೆ ಸ್ಪೀಕರ್ ಕೊಡಿಸ್ತಾರೆ ಮಂಗಳೂರಿನ ಮೇಲೆ ಪ್ರೀತಿ ಅಂತ ಹೇಳಿದ್ರೆ ಅವರನ್ನು ಕೂಡ ಗಣನೆಗೆ ತೆಗೆದುಕೊಳ್ತೇವೆ. ಆದರೆ ಕೊಟ್ಟಿಲ್ಲ ಆದರೆ ಇದೇ ವೇದಿಕೆ ಮುಖಾಂತರ ನಾನು ಜನರ ಮಧ್ಯೆ ಹೇಳ್ತೇನೆ, ಕೊಟ್ಟಿಲ್ಲ, ನೀವು ಹೇಳಿದ ಮಾತಿಗೆ ತಪ್ಪಿದಿರಿ, ಖಾದರ್ ನೀವು ಡೋಂಗಿ ನೀವು ಅಂತೇಳಿ ಹೇಳ್ತೇನೆ. ಸಿಎಂ ಗಮನಕ್ಕೆ ಸ್ಪೀಕರ್ಗೆ ಹೇಳಬೇಕು. ಹೊಟ್ಟೆ ಹಸಿವೆ ಇದೆ, 8 ದಿವಸದಿಂದ 8 ತಿಂಗಳಿಂದ ಉಪವಾಸದಲ್ಲಿ ಇದ್ದೇವೆ ಅಂತೇಳಿ ಜಗಜ್ಜನಿತವಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳ್ತಾ ಇದ್ದೇವೆ. ಅದ ನಂತರ ನಿಮಗೆ ನನಗೆ ಗೊತ್ತೇ ಇಲ್ಲ, ಅವರು ಹೇಳಿಲ್ಲ ಅಂತ ಹೇಳಿದ್ರೆ ಏನು ನೀವು ವಾಪಸ್ ರಾಜಕಾರಣ ಮಾಡ್ತೀರಾ? ನನಗೆ ಈಗ ಪ್ರಾಬ್ಲಮ್ ಇಲ್ಲ. ಮಂಗಳೂರಿಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಆದ್ರೆ ನಾನು ಸಿದ್ದರಾಮಯ್ಯ ಹತ್ರ ಹೋಗ್ತೇನೆ, ಯಾವ ಮಂತ್ರಿಗಳ ಹತ್ರ ಹೋಗ್ತೇನೆ. ನನಗೆ ಮಂಗಳೂರು ಒಳ್ಳೇದಾಗಬೇಕು. ನಾನು ಶಾಸಕನಾಗಿ ಗೆದ್ದ ನಂತರ ನಾನು ಕೇವಲ BJP ಅವರಿಗೆ ಶಾಸಕ ಅಲ್ಲ, ಇಡೀ ಕ್ಷೇತ್ರಕ್ಕೆ ಶಾಸಕ, ನನಗೆ ಓಟ್ ಹಾಕಿದವರಿಗೆ ಹಾಕದಿದ್ದವರಿಗೆ ಶಾಸಕ. ಆದರೆ ಮಂಗಳೂರಿಗೆ ಅಭಿವೃದ್ಧಿ ಆಗ್ತದೆ ಅಂತ ನಾವು ಯಾರ ವಿರುದ್ಧ ಹೋಗಿ ನಾವು ಅನುದಾನವನ್ನು ಕೇಳ್ತೇವೆ, ಪಡ್ಕೊಂಡು ಬರ್ತೇವೆ. ಆದರೆ ನಾನು ಇಷ್ಟು ವರ್ಷ 1 ವರ್ಷದಲ್ಲಿ ಯಾವ್ಯಾವ ಮಂತ್ರಿಗಳ ಹತ್ರ ಹೋಗಿಲ್ಲ, ಎಷ್ಟೆಷ್ಟು ಲೆಟರ್ ಮಾಡಿದೆ ನನ್ನ ಹತ್ರ ಇದೆ ದಾಖಲೆ. ಮಂತ್ರಿಗಳಿಗೆ ಕೊಟ್ಟರೆ ಸೀಲ್ ಹೊಡೆದು ರಿಸೀವ್ಡ್ ಕಾಪಿ ಕೂಡ ನನ್ನ ಹತ್ರ ಇದೆ. ನಾನು ಎನ್ಸ್ಕೊಂಡಿದ್ದು ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ದೇನೆ, ಕೇಳಿದ್ದೇನೆ. ದೇವಸ್ಥಾನಗಳಿಗೆ ಅನುದಾನ ಕೊಡಿ, ಈ ಹಿಂದೆ ಕೊಟ್ಟದ್ದನ್ನು ತಡೆ ಹಿಡಿದು ಕೊಡೋದು. ರಾಮಲಿಂಗಾರೆಡ್ಡಿ ಹತ್ರ 10 ಸಲ ಹೋಗಿದ್ದೇನೆ, 5 ಲೆಟರ್ ಮಾಡಿದ್ದುಂಟು ನನ್ನ ಹತ್ರ. ಹಾಗೆ ಎಲ್ಲರ ಹತ್ರ ಹೋಗಿದ್ದೇನೆ, ಯಾವುದಕ್ಕೂ ಬರಲಿಲ್ಲ. ಎಲ್ಲವೂ ನಿಲ್ಲಿಸಿದ್ದಾರೆ. ನೀವು ಮಠಗಳಿಗೆ ಬಿಡಿ, ನನಗೆ ಹೇಳ್ತೇನೆ,
ಈಗ ಮೊನ್ನೆ ನಾನು ಹೇಳಬಾರ್ದು, ಎಲ್ಲದಕ್ಕೂ ಅವರು ಯಾವುದಕ್ಕೂ ಅನುದಾನಗಳನ್ನು ಬಿಡಿಸ್ಕೊಳ್ಳಿ ಸರ್. ಅಲ್ಲಿ ಸರ್ಕಾರದಲ್ಲಿ ಹಣವೇ ಇಲ್ಲ. ಅಲ್ಲ, ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಬರ್ತಾ ಇದೆ, ನಾ- ಬರ್ತಾ ಇಲ್ಲ. ಅಲ್ಲ, ನನ್ನ ಬಿಜೆಪಿ ನಾನು ನನ್ನ ಕ್ಷೇತ್ರದ ಬಗ್ಗೆ ಆದಂಥ ವಿಚಾರಗಳನ್ನು ನಿಮ್ಗೆ ತಿಳಿಸಿದೆ. ಕಾಂಗ್ರೆಸ್ ಶಾಸಕರ ಬಗ್ಗೆ ಬರ್ತಾ ಇದೆ ಅಂತ ಹೇಳುವಂಥದ್ದು ಇದ್ರೂ ಕೂಡ ಅದರ ಆದೇಶಗಳು ಯಾವಾಗ ಆಗಿದ್ದು ಎಲ್ಲ ದಾಖಲೆಗಳನ್ನು ಸ್ವಲ್ಪ ತೆಗೆದು ನೋಡಿ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳ್ತೇನೆ, ನಾನು ಹೇಳಬಾರ್ದು. ಸ್ಪೀಕರ್ ಅವರ ಮೇಲೆ ನಮಗೂ ಗೌರವ ಇದೆ, ಸ್ಪೀಕರ್ ಸ್ಥಾನದ ಮೇಲೆ, ಸ್ಪೀಕರ್ ಅಂತ ಹೇಳೋ ಸ್ಥಾನದ ಮೇಲೆ ಗೌರವ ಇದೆ. ರಾಜಕಾರಣಗಳು ಏನಿರ್ಬೋದು, ಆದರೆ ಅವರು ಆರೋಗ್ಯ ಸಚಿವರಾಗಿದ್ದರು. ವೆನ್ಲಾಕ್ನಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಯಾವ ಆಡಳಿತದಲ್ಲಿ, ಯಾವ ವ್ಯವಸ್ಥೆಯಲ್ಲಿ ಆಯಿತು? ನೀವು ಕೊರೋನಾ ಅಂತ ಕೇಳಿರ್ಬೋದು, ಆಯಿತು ಕೊರೋನಾ ಅಂತೇಳಿ ಕೇಳಿದ್ರು ಕೂಡ ಅಭಿವೃದ್ಧಿ ಯಾರು ಮಾಡಿದರು? ಬಿಡಿ. ಉಳ್ಳಾಲದಲ್ಲಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸೆಂಟರ್ಗಳು, ಆಕ್ಸಿಜನ್ ಎಷ್ಟು ಬೇರೆ ಬೇರೆ ರೀತಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ನಮ್ಮ ಆಡಳಿತದ ಕೊರೋನಾ ಸಂದರ್ಭದಲ್ಲಿ ಬೊಮ್ಮಾಯಿ ಮತ್ತು ಯಡಿಯೂರಪ್ಪರು ಕೊಟ್ಟರು. ಆರೋಗ್ಯ ಸಚಿವರಿಗೆ ಕಣ್ಣು ಮುಚ್ಚಿ ಒಂದು 25 ವೆಂಟಿಲೇಟರ್ಗಳು ಹಾಕ್ಲಿಕ್ಕೆ ಆಗಲಿಲ್ಲ ಅವರಿಗೆ. 10 ವೆಂಟಿಲೇಟರ್ಗಳು ನಾವು ಕೊಟ್ಟಿದ್ದು ನಮ್ಮ ಅವಧಿಯಲ್ಲಿ ನಾನು ದಾಖಲೆ ಸಮೇತ ಕೊಡ್ತೇನೆ. ಐ ಕ್ಯಾನ್ ಗಿವ್ ದ ಪ್ರೂಫ್. ಅದಕ್ಕೆ ಹೇಳಿದ್ದು ಕಾಂಗ್ರೆಸ್ ಶಾಸಕರ ಅವಧಿಯ ಕಾಂಗ್ರೆಸ್ ಶಾಸಕರ ಅವರ ಕ್ಷೇತ್ರಕ್ಕೆ ಆದೇಶ ಆದದ್ದು ಯಾವುದು ಯಾವಾಗ ಅಂತ ನೋಡಿ. ಯಾಕಂತ ಹೇಳಿದ್ರೆ ನಮ್ಮ ಆದೇಶಗಳನ್ನು ತಡೆ ಹಿಡಿಯಲಾಗಿದೆ, ಅವ್ರದ್ದು ಪಕ್ಕನ ತಡೆ ಹಿಡಿಯದಿದ್ರೆ ಬರ್ತಾ ಇದೆ. ಅವ್ರದ್ದು ತಡೆ ಹಿಡಿಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಸಿಗ್ತಾ ಇದೆ, ನಮ್ದು ತಡೆ ಹಿಡಿದ್ರೆ ಅದೇ ನಿಂತಿದೆ ಬಿಜೆಪಿ ಅಂತ. ಅದು ಇರ್ಬೋದು ದ್ವೇಷ ರಾಜಕಾರಣ. ಸರ್ಕಾರ ಅಂದಮೇಲೆ ಆ ರೀತಿ ಮಾಡೋದು, ಒಂದು ಕ್ಷೇತ್ರಕ್ಕೆ ಕೊಡೋದು, ಒಂದು ಕ್ಷೇತ್ರಕ್ಕೆ ಕೊಡದೇ ಇದೆಯಾ ಅಂತ ಗೊತ್ತಿಲ್ಲ. 100ಕ್ಕೆ 100 1 ರೂಪಾಯಿ PWD ಇಲಾಖೆಯಿಂದ 1 ರೂಪಾಯಿ, ಮೈನರ್ ಇರಿಗೇಷನ್ ಇಲಾಖೆಯಿಂದ 1 ರೂಪಾಯಿ, ಯುವ ಸಬಲೀಕರಣ ಇಲಾಖೆಯಿಂದ 1 ರೂಪಾಯಿ, ಹಾಗೆ ಕಾರ್ಪೊರೇಷನ್ಗೆ 1 ರೂಪಾಯಿ. ಆ್ಯನುವಲಿ ವರ್ಷಂಪ್ರತಿ ಬರುವಂತ ಯಾವುದಾದ್ರು 1 ರೂಪಾಯಿ ಸರ್ಕಾರದ ಅನುದಾನ ಬಂದಿದೆ ಅಂತ ನನಗೆ ತೋರಿಸ್ತೀನಿ. ಆ್ಯನುವಲಿ ನಾನು ಹೇಳ್ತೇನೆ, ಯಾವ ಸರ್ಕಾರಗಳು ಬಂದರೂ ಈಗ ಕಾರ್ಪೊರೇಷನ್ಗೆ 2 ಅನುದಾನಗಳು ಬರ್ತದೆ. ಒಂದು 16th ಫೈನಾನ್ಸ್, ಮುಂಚೆ 15th ಫೈನಾನ್ಸ್, ಅದರ ಮುಂಚೆ 14th ಫೈನಾನ್ಸ್. ಅದು ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂಥದ್ದು ಒಂದು. ಹಾಗೆ ಸ್ಟೇಟ್ ಗೌರ್ಮೆಂಟಿಂದ ಒಂದು ಸಣ್ಣ ಸ್ಪೆಷಲ್ ಗ್ರಾಂಟ್ ಬರ್ತದೆ. ಅದು ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಕಾರ್ಪೊರೇಟರ್ಗಳು ಕೂತು ಒಂದೊಂದು ವಾರ್ಡಿಗೆ 10-15 ಲಕ್ಷ ರೂಪಾಯಿ, ಆ ರೀತಿ ಒಂದು 5 ಕೋಟಿ 10 ಕೋಟಿ. ಅದು ಮುಖ್ಯಮಂತ್ರಿಗಳು ಇದ್ರು ಇಲ್ಲದಿದ್ರು, ಯಾರ ಆಡಳಿತದಲ್ಲಿದ್ರು ಬೈ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಬರುವಂಥದ್ದು. ಅದೇನು ಇವರು ಕೊಡುವಂಥದ್ದು. ನಮ್ಮ ಸರ್ಕಾರ ಇದ್ದಾಗಲೂ ಬಂದಿದೆ. ಕೇಂದ್ರ ಸರ್ಕಾರದಿಂದ ಯಾವ ಸರ್ಕಾರ ಇದ್ದಾಗಲೂ 14th ಫೈನಾನ್ಸ್ ಇತ್ತು, 15th ಫೈನಾನ್ಸ್ ಇದೆ, ಈಗ 16th ಫೈನಾನ್ಸ್ ಇದೆ. ದಟ್ ಈಸ್ ರೂಟೀನ್ ಬರುವಂಥದ್ದು. ಹಾಗಾಗಿ ಇದೆಲ್ಲ 1 ರೂಪಾಯಿ ಕೊಟ್ಟದ್ದು ಯಾವುದಾದ್ರೂ ಸರ್ಕಾರದ ಇಲಾಖೆ 13 ತಿಂಗಳಲ್ಲಿ 1 ರೂಪಾಯಿ ಯಾವುದಾದ್ರೂ ಆದೇಶ ಕೊಟ್ಟದ್ದು ತೋರಿಸಿ ನನಗೆ. ಕೊಡಲಿಲ್ಲ. ಅಭಿವೃದ್ಧಿ ಶೂನ್ಯ, ಸರ್ಕಾರದ ಹಣ ಲೂಟಿ ಮಾಡೋದು, ಅದು ಮಾತ್ರ ಬೆಲೆ ಏರಿಕೆ ಮಾಡೋದೇ ಇವ್ರಿಗೆ ಲೂಟಿ ಮಾಡ್ಲಿಕ್ಕೆ ಅಂತ ಕಾಣುತ್ತೆ ನನಗೆ ಅಂತ ಹೇಳೋದು ನನ್ನ ಸ್ಪಷ್ಟವಾದ ಆರೋಪ ಇದೆ. ಇದಕ್ಕಾಗಿ ನಾಳೆ ಎಲ್ಲ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು, ಮಾಧ್ಯಮದ ಸಹಕಾರ ಬೇಕು ಅಂತೇಳಿ ಕಳಕಳಿಯಿಂದ ಕೇಳ್ಬೋದು.